ರೈಟ್. ಯಾವುದೆಲ್ಲ ಬ್ಯಾಂಕ್ಗಳಿದಾವೋ ಅಲ್ಲೇ ಈಗಾಗಲೇ ಇನ್ಶೂರೆನ್ಸ್ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಿ. SBI ಬ್ಯಾಂಕ್ ಇದೆ, SBI ಇನ್ಶೂರೆನ್ಸು ಇದೆ. HDFC ಬ್ಯಾಂಕ್ ಇದೆ, HDFC ಇನ್ಶೂರೆನ್ಸ್ ಇದೆ. ICICI ಬ್ಯಾಂಕ್ ಇದೆ, ICICI ಇನ್ಶೂರೆನ್ಸ್ ಇದೆ. ಆ ಥರ ಇನ್ಶೂರೆನ್ಸ್ ಕಂಪ್ನಿಗಳು ತುಂಬಾನೇ ಇದಾವೆ. ಅವುಗಳನ್ನು ಸಹ ಫೈನಾನ್ಸ್ ಇಂಡಸ್ಟ್ರಿ ಅಂತ ಕರೀತಾರೆ. ನೆಕ್ಸ್ಟ್ ಕನ್ಸ್ಯೂಮರ್ ಫೈನಾನ್ಸ್ ಕಂಪನೀಸ್. ಕನ್ಸ್ಯೂಮರ್ ಫೈನಾನ್ಸ್ ಕಂಪನೀಸ್ ಇದು ಕೋಆಪರೇಟಿವ್ ಸೊಸೈಟಿ ತರ. ನೆಕ್ಸ್ಟ್ ಸ್ಟಾಕ್ ಬ್ರೋಕರ್ಸ್. ಸ್ಟಾಕ್ ಬ್ರೋಕರ್ಸ್ ಅಂದ್ರೆ is a middleman or a agent, one who engaged in buying and selling of shares instead of a party. ನಮ್ಮ ಬದಲಾಗಿ ಯಾರೋ ಒಬ್ಬ ವ್ಯಕ್ತಿ ಷೇರುಗಳನ್ನು ಕೊಂಡುಕೊಡ್ತಕ್ಕಂಥ, ರೈಟ್, ನಮ್ಮ ಷೇರುಗಳನ್ನ ಬೇಕಾದ್ರೆ ಮಾರ್ತಕ್ಕಂಥ ಒಬ್ಬ ಮಿಡಲ್ ಮೆನ್ ಅನ್ನ ಸ್ಟಾಕ್ ಬ್ರೋಕರ್ ಅಂತ ಕರೀತಾರೆ. ರೈಟ್. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂಡ್ ಸಮ್ ಗವರ್ನಮೆಂಟ್ ಸ್ಪಾನ್ಸರ್ಡ್ ಎಂಟರ್ಪ್ರೈಸಸ್. ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಇರ್ತವೆ. ನೀವು ಟಿವಿ ನೋಡ್ತಾ ಇರಬೇಕಾದ್ರೆ ಮ್ಯೂಚುವಲ್ ಫಂಡ್ಸ್ ಅಂತ ಏನೋ ಬರುತ್ತೆ, ಯಾವುದೋ ಫೈನಾನ್ಸ್ ಕಂಪನಿದು ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅವೆಲ್ಲ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಅಂಡ್ ಸಮ್ ಗವರ್ನಮೆಂಟ್ ಸ್ಪಾನ್ಸರ್ಡ್ ಎಂಟರ್ಪ್ರೈಸಸ್, ಕೆಲವೊಂದು ಸರ್ಕಾರವೇ ಕೊಡುಗೆ ಕೊಟ್ಟಿರ್ತಕ್ಕಂಥ, ಸ್ಪಾನ್ಸರ್ ಮಾಡಿರ್ತಕ್ಕಂಥ ಎಂಟರ್ಪ್ರೈಸಸ್ಗಳು, ಹಣಕಾಸಿನ ಎಂಟರ್ಪ್ರೈಸಸ್ಗಳು ಇರ್ತವೆ. ಅವನ್ನ ಫೈನಾನ್ಸ್ ಇಂಡಸ್ಟ್ರಿ ಅಂತ ಕರೀತಾರೆ. ಆ ಫೈನಾನ್ಸ್ ಇಂಡಸ್ಟ್ರಿ ಕೊಡ್ತಕ್ಕಂಥ ಸೇವೆಗಳನ್ನ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರೀತಾರೆ. ನೋಡಿ, ಬ್ಯಾಂಕ್ ಇದೆ, ಕ್ರೆಡಿಟ್ ಯೂನಿಯನ್ಸ್ ಇದೆ, ಕ್ರೆಡಿಟ್ ಕಾರ್ಡ್ ಕಂಪನೀಸ್, ಇನ್ಶೂರೆನ್ಸ್ ಕಂಪನೀಸ್, ಇವುಗಳೆಲ್ಲವೂ ಏನು ಮಾಡ್ತವೆ, ಕೆಲವೊಂದು ಸೇವೆಗಳನ್ನು ಕೊಡ್ತವೆ. ಆ ಸೇವೆಗಳನ್ನು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರೀತಾರೆ. ಆ ಸೇವೆಗಳು ಯಾವ್ದ್ಯಾವುದು ಅಂತ ಮುಂದಕ್ಕೆ ಓದೋಣ ಅಂತ. ಇನ್ ಜನರಲ್, ಆಲ್ ಟೈಪ್ ಆಫ್ ಆಕ್ಟಿವಿಟೀಸ್ ವಿಚ್ ಆರ್ of a financial nature can be brought under the terms of financial services. Okay. ಸಾಮಾನ್ಯವಾಗಿ ಇನ್ ಜನರಲ್ ಆಲ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್, ಎಲ್ಲ ರೀತಿಯ ಚಟುವಟಿಕೆಗಳು, ವಿಚ್ ಆರ್ ಆಫ್ ಎ ಫೈನಾನ್ಷಿಯಲ್ ನೇಚರ್, ಯಾವುದೆಲ್ಲ ಹಣಕಾಸಿನ ಸ್ವರೂಪ ಹೊಂದಿರುತ್ತೆ, ಹಣಕ್ಕೆ ಸಂಬಂಧಪಟ್ಟಂತ ಸ್ವರೂಪ ಯಾವುದೆಲ್ಲ ಇರುತ್ತೋ ಆ ಎಲ್ಲ ಆಕ್ಟಿವಿಟೀಸನ್ನು ಬ್ರಾಟ್ ಅಂಡರ್ ದ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಹಣಕಾಸು ಅಂತ ಎಲ್ಲಿ ಬರುತ್ತೋ, ಹಣಕಾಸು ಅಂತ ಬರ್ತಿದ್ದಂಗೆ ಅಲ್ಲಿ ಕೆಲವೊಂದು ಸೇವೆಗಳಿರ್ತವೆ. ಆ ಸೇವೆಗಳನ್ನೆಲ್ಲವನ್ನು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರೀತಾರೆ. ರೈಟ್. ಇನ್ ಬ್ರಾಡ್ ಸೆನ್ಸ್, ಅಲ್ಲೇ ಮುಂದುವರೆದು ಹೇಳ್ತಾರೆ ನೋಡ್ರಿ. ಇನ್ ಬ್ರಾಡ್ ಸೆನ್ಸ್, ಸ್ವಲ್ಪ ಆಚೆ ಈಚೆ ಹೋಗಿ ನೋಡೋದಾದ್ರೆ, ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡೋದಾದ್ರೆ, ಇಟ್ ಮೀನ್ಸ್ ಮೊಬಿಲೈಸಿಂಗ್ ಅಂಡ್ ಅಲೋಕೇಟಿಂಗ್ ಸೇವಿಂಗ್ಸ್. ಮೊಬಿಲೈಸಿಂಗ್ ಅಂಡ್ ಅಲೋಕೇಟಿಂಗ್ ಸೇವಿಂಗ್ಸ್. ಸೇವಿಂಗ್ಸ್ ಅಂದ್ರೆ ಉಳಿತಾಯ. ಆ ಉಳಿತಾಯವನ್ನ ಮೊಬಿಲೈಸ್ ಮಾಡ್ತಕ್ಕಂಥದ್ದು. ಮೊಬಿಲೈಸಿಂಗ್ ಅಂದ್ರೆ ಕಲೆಕ್ಟಿಂಗ್. ರೈಟ್. ಜನಸಾಮಾನ್ಯರ ಹತ್ರ ದುಡ್ಡಿರುತ್ತೆ, ಆ ದುಡ್ಡನ್ನ ಸೇವಿಂಗ್ಸ್ ಅಂತ ಕರೀತಾರೆ. ಉಳಿತಾಯ, ಅವ್ರ ಖರ್ಚೆಲ್ಲ ಮಾಡಿ ಒಂದಷ್ಟು ದುಡ್ಡನ್ನ ಇಟ್ಟಿರ್ತಾರೆ, ಅದನ್ನ ಸೇವಿಂಗ್ಸ್ ಅಂತ ಕರೀತಾರೆ. ಆ ಸೇವಿಂಗ್ಸ್ ಅನ್ನ ಮೊಬಿಲೈಸ್ ಮಾಡ್ತಕ್ಕಂಥದ್ದು. ಮೊಬಿಲೈಸ್ ಮಾಡ್ತಕ್ಕಂಥದ್ದು ಅಂದ್ರೆ ಕ್ರೋಢೀಕರಿಸ್ತಕ್ಕಂಥದ್ದು. ಅಂಡ್ ಅಲೋಕೇಟಿಂಗ್ ಸೇವಿಂಗ್ಸ್ ಅಂತಾರೆ. ಸೇವಿಂಗ್ಸ್ ಅನ್ನ ಮೊಬಿಲೈಸ್ ಮಾಡಿದಾದ್ಮೇಲೆ, ಕಲೆಕ್ಟ್ ಮಾಡಿದಾದ್ಮೇಲೆ ಆ ದುಡ್ಡನ್ನ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ, ಸೇವಿಂಗ್ಸ್ ಅನ್ನ ಅಲೋಕೇಟ್ ಮಾಡಬೇಕು, ಹಂಚಬೇಕು ಅಂತ ಹೇಳ್ತಾರೆ. ರೈಟ್. ಆ ದುಡ್ಡನ್ನ ಕಲೆಕ್ಟ್ ಮಾಡಿ ಹಂಚತಕ್ಕಂಥ ಕೆಲಸನೇ ಏನಂತ ಕರೀತಾರೆ, ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರೀತಾರೆ. ಹಂಗೆ ಮುಂದುವರೆದು ಹೇಳ್ತಾರೆ ನೋಡ್ರಿ. ದಸ್ ಇನ್ವಾಲ್ವ್ಸ್ ಆಲ್ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್ಸ್. ಉಳಿತಾಯವನ್ನು ಹೂಡಿಕೆಯಾಗಿ, ರೈಟ್. ಉಳಿತಾಯ ಅಂದ್ರೆ ಯಾರಿಗೋ ಒಬ್ಬ ವ್ಯಕ್ತಿಗೆ, ಟೇಕ್ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಅನ್ನೋ ವ್ಯಕ್ತಿಗೆ ಒಂದು 10,000 ರೂಪಾಯಿ ಸಂಬಳ ಬರ್ತಿರುತ್ತೆ, 8,000 ರೂಪಾಯಿ ಖರ್ಚು ಮಾಡ್ತಾರೆ, 2,000 ಉಳಿಸ್ತಾರೆ. ಏನಪ್ಪ, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಹಾಗಾದ್ರೆ ಆ 2,000 ರುಪೀಸ್ ಸೇವಿಂಗ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಕ್ಕಂಥದ್ದನ್ನ, ಆ 2,000 ರೂಪಾಯಿ ಉಳಿಸಿದಾರೆ, ಅದು ದುಡಿಯಂಗ್ ಮಾಡಿದ್ರ, ರೈಟ್, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. 2,000 ರೂಪಾಯಿ ಜಸ್ಟ್ ಮನೇಲಿ ಇಟ್ರೆ ಅದನ್ನ ಮಾಡಲ್ಲ, ಇನ್ವೆಸ್ಟ್ಮೆಂಟ್ ಆಗಲ್ಲ. ಬದಲಾಗಿ ಬ್ಯಾಂಕಲ್ಲಿ ಇಟ್ರೆ ಆ ಬ್ಯಾಂಕ್ ಆ 2,000 ರೂಪಾಯಿಯನ್ನ ಇನ್ಯಾರೋ ನೀಡಿ ಪೀಪಲ್ ಕೊಡ್ತಾರೆ, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಓಕೆ. ಆ 2,000 ರೂಪಾಯಿ ಮತ್ತೆ ನಿಮ್ಗೆ ಬಡ್ಡಿ ಕೊಡುತ್ತೆ. ಬ್ಯಾಂಕಲ್ಲಿ ದುಡ್ಡಿಟ್ರೆ ಬಡ್ಡಿ ಬರುತ್ತಲ್ಲ, ಅದರ ಬಡ್ಡಿ ಬರುತ್ತೆ. ಓಕೆ. ಮುಂದುವರೆದು ಏನ್ ಹೇಳ್ತಾರೆ ನೋಡ್ರಿ. ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಷನ್. ಇವುಗಳನ್ನ ಫೈನಾನ್ಷಿಯಲ್ ಇಂಟರ್ಮೀಡಿಯೇಷನ್ ಅಂತಾನೂ ಕರೀತಾರೆ. ವಿಚ್ ಈಸ್ ಎ ಪ್ರೋಸೆಸ್ ಬೈ ವಿಚ್
funds are mobilized, right, which is a process. Financial intermediation ಅಂದ್ರೆ ಅದೊಂದು ಪ್ರೋಸೆಸ್ ಆಗಿರುತ್ತೆ, ಬೈ ವಿಚ್ ಫಂಡ್ಸ್ ಆರ್ ಮೊಬಿಲೈಸ್ಡ್. ಇದರಲ್ಲಿ ಏನಿರುತ್ತೆ ಅಂದರೆ ದುಡ್ಡನ್ನು ಮೊಬಿಲೈಸ್ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ABCD ಈ ಥರ ವ್ಯಕ್ತಿಗಳಿರ್ತಾರೆ, ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಬ್ಯಾಂಕ್ ಅದೇ ಕೆಲಸ ಎಲ್ಲ ಮಾಡೋದು, ರೈಟ್. ಬೈ ಲಾರ್ಜ್ ನಂಬರ್ ಆಫ್ ಸೆಕ್ಟರ್. ABCD ಅಷ್ಟೇ ಅಲ್ಲ, ಲಾರ್ಜ್ ನಂಬರ್, ಹೆಚ್ಚು ಜನರಿಂದ. ಬ್ಯಾಂಕ್ ಕಸ್ಟಮರ್ಸ್ ಅಂದರೆ ಎಷ್ಟೊಂದು ಜನ ಇರ್ತಾರೆ, ಎಷ್ಟೊಂದು ಜನ 500,000 ಹಾಕಿರೋದೇ ದೊಡ್ಡ ಅಮೌಂಟ್ ಆಗುತ್ತೆ. ಆ್ಯಂಡ್ ಮೇಕ್ ದೆಮ್ ಅವೈಲಬಲ್ ಟು ಆಲ್ ದೋಸ್ ಹೂ ಆರ್ ನೀಡ್. 500,000 ಏನು ಸೇವಿಂಗ್ಸ್ ಅಂತ ಬ್ಯಾಂಕಲ್ಲಿ ಇಟ್ಟಿರ್ತಾರಲ್ಲ, ಆ ದುಡ್ಡನ್ನು ಮೇಕ್ ದೆಮ್ ಅವೈಲಬಲ್, ಅದು ಯಾರಿಗೆ ದೊರಕಂಗೆ ಮಾಡಬೇಕು? ಟು ಆಲ್ ದೋಸ್ ಹೂ ಆರ್ ಇನ್ ನೀಡ್. ಕೆಲವರು ಬಿಸ್ನೆಸ್ ಮಾಡಬೇಕು ಅಂತ ಬ್ಯಾಂಕ್ ಲೋನ್ ಕೇಳ್ಕೊಂಬರ್ತಾರೆ, ಅವರು ನೀಡಿ ಪೀಪಲ್, ದುಡ್ಡು ಬೇಕು ಅವ್ರಿಗೆ. ಆ ನೀಡಿ ಪೀಪಲ್ಗಳಿಗೆ ದುಡ್ಡನ್ನು ಸಿಗೋ ರೀತಿನಲ್ಲಿ ಮಾಡ್ತಕ್ಕಂಥದ್ದು, ಅವೈಲಬಿಲಿಟಿ ಮಾಡ್ತಕ್ಕಂಥದ್ದು, ರೈಟ್. Thus, financial service sector is a key area and is vital for industrial development. Financial service sector is a key area. Financial service, ಹಣ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಕಲ್ತಿರ್ತೀರಾ. ಫೈನಾನ್ಸ್ ಈಸ್ ಎ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಅಂತಾರೆ, ಓದಿರ್ತೀರಾ, ಕಲ್ತಿರ್ತೀರಾ. ಲೈಕ್ ದಟ್ ಈ ಫೈನಾನ್ಸ್ ಅಂತಕ್ಕಂಥದ್ದು, ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಈಸ್ ಎ ಕೀ ಏರಿಯಾ. Key area, it's an important area and is vital for industrial development, right? Industries development ಆಗಬೇಕು ಅನ್ನೋದಾದ್ರೆ ಇದು ತುಂಬ ಪ್ರಮುಖವಾದದ್ದು ಅಂತ ಹೇಳ್ತಾರೆ, ರೈಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್. ಒಂದು ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಬೇಕು ಅಥವಾ ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕು, ಯಾವುದೇ ಸೆಕ್ಟರ್, ನೀವು ಪರ್ಸನಲ್ ಆಗಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋದಾದ್ರೂ ಸಹ ಏನು ಬೇಕು? ಫೈನಾನ್ಸ್ ಬೇಕಾಗಿರುತ್ತೆ, ರೈಟ್. ನೆಕ್ಸ್ಟ್ ಪ್ಯಾರಾದಲ್ಲಿ ಏನು ಹೇಳ್ತಾರೆ ನೋಡ್ರಿ, ಫೈನಾನ್ಷಿಯಲ್ ಸರ್ವಿಸಸ್ ಹೆಲ್ಪ್ಸ್ ನಾಟ್ ಓನ್ಲಿ ಟು ರೈಸ್ ರಿಕ್ವೈರ್ಡ್ ಫಂಡ್ಸ್. ಫೈನಾನ್ಷಿಯಲ್ ಸರ್ವಿಸಸ್ಸು ಹೆಲ್ಪ್ಸ್ ನಾಟ್ ಓನ್ಲಿ ಫಾರ್ ರೈಸ್ ರಿಕ್ವೈರ್ಡ್ ಫಂಡ್ಸ್. ಬರೀ ಹಣವನ್ನು ಕಲೆಕ್ಟ್ ಮಾಡೋದಷ್ಟೇ ಅಲ್ಲ, ದುಡ್ಡನ್ನು ಕಲೆಕ್ಟ್ ಮಾಡೋದಷ್ಟೇ ಅಲ್ಲ, ಬಟ್ ಆಲ್ಸೋ ಎನ್ಶೂರ್ಸ್ ದೇರ್ ಎಫಿಷಿಯಂಟ್ ಡೆವಲಪ್ಮೆಂಟ್. ಒಂದು ಎಫಿಷಿಯಂಟ್ ಡೆವಲಪ್ಮೆಂಟ್ ಆಗಬೇಕು ಅನ್ನೋದಾದ್ರೆ, ದಕ್ಷತೆಯಿಂದ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ, ರೈಟ್, ಅಭಿವೃದ್ಧಿಗೋಸ್ಕರ ಶ್ರಮಿಸುತ್ತೆ ಅಂತ ಹೇಳ್ತಾರೆ, ರೈಟ್. ಇನ್ ಆರ್ಡರ್ ಟು ಎನ್ಶೂರ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್, ಸರ್ವಿಸ್ ಸಚ್ ಆಸ್ ಬಿಲ್ ಡಿಸ್ಕೌಂಟಿಂಗ್, ಫ್ಯಾಕ್ಟರಿಂಗ್, ಪಾರ್ಕಿಂಗ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಇನ್ ಮನಿ ಮಾರ್ಕೆಟ್, ರೈಟ್. ನೋಡಿ, ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಬರೀ ದುಡ್ಡು ಕಲೆಕ್ಟ್ ಮಾಡೋದು ಕೊಡೋದಷ್ಟೇ ಅಲ್ಲ, ಇನ್ನೂ ಮುಂದುವರೆದು ಹೇಳ್ತಾರೆ ಎನ್ಶೂರ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್. ದುಡ್ಡನ್ನು ತುಂಬ ಚೆನ್ನಾಗಿ ಬಳಕೆ ಮಾಡ್ಕೊಳ್ಬೇಕು. ದುಡ್ಡು ನಿಮ್ಮ ಹತ್ರ ಎಲ್ಲ 500,000 ಅಂದರೆ ಕಸ್ಟಮರ್ಸ್ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿದೆ ಅಂದರೆ ಸುಮ್ಮನೆ ಇಟ್ಬಿಡೋದಲ್ಲ ಬ್ಯಾಂಕಲ್ಲಿ, ಅದನ್ನು ಎಫಿಷಿಯೆಂಟ್ ಆಗಿ, ರೈಟ್, ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಸರ್ವಿಸಸ್ ಯಾವ್ದು ಕೊಡ್ತಾರೆ ಬ್ಯಾಂಕ್ಗಳಲ್ಲಿ? ಇನ್ನಿತರ ಸೇವೆಗಳೇನಿದೆ, ಬಿಲ್ ಡಿಸ್ಕೌಂಟಿಂಗ್. ನಿಮಗೆ ಬಿಲ್ ಡಿಸ್ಕೌಂಟಿಂಗ್ ಅಂದರೆ ಈಗಾಗಲೇ ಗೊತ್ತಿದೆ, ರೈಟ್. ಬಿಲ್ಸ್ ಡಿಸ್ಕೌಂಟಿಂಗ್ ಅಂತಂದ್ರೆ ನಿಮಗೆ ಯಾರಿಗೋ ಗೂಡ್ಸನ್ನು ಕೊಟ್ಟಿರ್ತೀರ ಸಾಲವಾಗಿ, 10,000 ರೂಪಾಯಿ ಅವ್ರು ಕೊಡಬೇಕಾಗಿರುತ್ತೆ, ಅದನ್ನು ಒಂದು ಪೇಪರಲ್ಲಿ ಬರ್ಸ್ಕೊಂಡಿರ್ತೀರ, ರೈಟ್. 10,000 ರೂಪಾಯಿ 3 ತಿಂಗಳ ನಂತರ ಕೊಡ್ತೀನಿ ಅಂತ. ನಿಮಗೆ ಎಮರ್ಜೆನ್ಸಿ ದುಡ್ಡು ಬೇಕಾದಾಗ ಆ ಪೇಪರಲ್ಲಿ ಏನು ಬರ್ಸ್ಕೊಂಡಿರ್ತೀರಲ್ಲ, ಆ ಪೇಪರ್ನ ಬ್ಯಾಂಕ್ ಕೊಟ್ಟರೆ ಅವರು ಡಿಸ್ಕೌಂಟ್ ಮಾಡಿ ಕೊಡಬೇಕು. 10,000 ರೂಪಾಯಿ ಇದೆ ಅಂದರೆ ಒಂದು 8,000 ರೂಪಾಯಿ ಕೊಡ್ತಾರೆ, ರೈಟ್. ಅದನ್ನು ಬಿಲ್ ಡಿಸ್ಕೌಂಟಿಂಗ್ ಅಂತ ಕರೀತಾರೆ, ರೈಟ್. ಇದರೆಲ್ಲ ಬೇರೆ ಬೇರೆ ಸೇವೆಗಳನ್ನು ಕೊಡಬೇಕಾಗಿರುತ್ತೆ. ಹಂಗೆ ಮುಂದುವರೆದು ಏನು ಹೇಳ್ತಾರೆ ನೋಡ್ರಿ, ಬಿಸೈಡ್ಸ್ ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್, ದಿಸ್ ಸೆಕ್ಟರ್ ಪ್ರೊವೈಡ್ ಸ್ಪೆಷಲೈಸ್ಡ್ ಸರ್ವಿಸಸ್. ಬ್ಯಾಂಕು ಮತ್ತು ಇನ್ಶೂರೆನ್ಸ್ ಸ್ಪೆಷಲೈಸ್ಡ್ ಸರ್ವಿಸಸ್ನ ಕೊಡುತ್ತೆ. ಇನ್ನೂ ಏನೇನು ಸರ್ವಿಸಸ್ ಕೊಡುತ್ತೆ ಅಂದರೆ, ಸಚ್ ಆಸ್ ಕ್ರೆಡಿಟ್ ರೇಟಿಂಗ್. ಒಬ್ಬ ವ್ಯಕ್ತಿಗೆ ಸಾಲ ಕೊಡಬೇಕಾದ್ರೆ, ರೈಟ್, ಆ ವ್ಯಕ್ತಿಗೆ ಸಾಲ ಕೊಡಬೇಕಾದ್ರೆ ಅವ್ರಿಗೆ ಎಷ್ಟು ಬೆಲೆ ಬಾಳುತ್ತೆ, ಅವ್ರಿಗೆ ಎಷ್ಟು ಸಾಲ ಕೊಡ್ಬೋದು ಅನ್ನೋದನ್ನು ಅಸೆಸ್ ಮಾಡುತ್ತೆ, ಅದನ್ನು ಕ್ರೆಡಿಟ್ ರೇಟಿಂಗ್ ಅಂತ ಕರೀತಾರೆ. ನೆಕ್ಸ್ಟು ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್, ರೈಟ್. ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್, ವೆಂಚರ್ ಕ್ಯಾಪಿಟಲ್ ಅನ್ನೋ ಒಂದು ಪಾಠನೇ ನೀವು ಓದಿರ್ತೀರ. ವೆಂಚರ್ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಪ್ರೊವೈಡಿಂಗ್ ಫೈನಾನ್ಸ್ ಫಾರ್ ರಿಸ್ಕಿ ಪ್ರಾಜೆಕ್ಟ್. ಯಾವುದೆಲ್ಲ ರಿಸ್ಕಿ ಪ್ರಾಜೆಕ್ಟ್ ಅಂತಿರಲ್ಲ, ಆ ರಿಸ್ಕಿ ಪ್ರಾಜೆಕ್ಟ್ಗೆ ಲೋನನ್ನು ಕೊಡ್ತಕ್ಕಂಥದ್ದು.
ಯಾವುದು ರಿಸ್ಕಿ ಇದೆ ಅದನ್ನು ನೋಡಿ ಹುಡುಕಿ ಲೋನನ್ನು ಕೊಡ್ತಕ್ಕಂಥ. ವಿಚ್ ಆರ್ ನ್ಯೂ ಇನ್ ನೇಚರ್, ಯಾವುದು ಹೊಸದು ಅನ್ನಿಸ್ಬೇಕು, ರೈಟ್, ಹೊಸ ರೀತಿ ಬಿಸ್ನೆಸ್ ಆಗಿರಬೇಕು, ರೈಟ್, ಅದನ್ನ ವೆಂಚರ್ ಕ್ಯಾಪಿಟಲ್ ಅಂತ ಕರೀತಾರೆ. ಆಮೇಲೆ ಲೀಸ್ ಫೈನಾನ್ಸ್, ರೈಟ್, ನೀವು BCom ಸ್ಟೂಡೆಂಟ್ಸ್ ಆಗಿರೋದ್ರಿಂದ, ಅಕೌಂಟ್ ಸ್ಟೂಡೆಂಟ್ಸ್ ಆಗಿರೋ, ಲೀಸಿಂಗ್ ಅಂದ್ರೆ ಗೊತ್ತಿದೆ ನಿಮಗೆ. ಲೀಸಿಂಗ್ ಅನ್ನೋ ಪ್ರಾಬ್ಲಮ್ಸ್ ಅನ್ನ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿರ್ತೀರ. ಆ ಲೀಸ್ಗೆ ಫೈನಾನ್ಸ್ ಕೊಡಬೇಕು. ವಸ್ತುಗಳನ್ನ ಲೀಸ್ ತಗೊಂತಿದೀವಿ ಅಂದ್ರೆ ಹಣ ಸಪ್ಲೈ ಮಾಡುತ್ತೆ. ನೆಕ್ಸ್ಟ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಇದೆ. ಇದು ಬ್ರಾಡ್ ಕಾನ್ಸೆಪ್ಟ್, ಮುಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಮರ್ಚೆಂಟ್ ಬ್ಯಾಂಕಿಂಗ್ ಕೊಡುತ್ತೆ. ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಕ್ರೆಡಿಟ್ ಕಾರ್ಡ್ ಕೊಡುತ್ತೆ, ಹೌಸಿಂಗ್ ಫೈನಾನ್ಸ್ ಕೊಡುತ್ತೆ, ರೈಟ್, ಎಜುಕೇಶನಲ್ ಲೋನ್ ಕೊಡುತ್ತೆ, ರೈಟ್. ಬ್ಯಾಂಕ್ಗಳು ಇನ್ನೇನೇನೆಲ್ಲ ನೋಡಿ, SMS ಸರ್ವಿಸ್ ಕೊಡುತ್ತೆ, ಡೆಬಿಟ್ ಕಾರ್ಡ್ ಕೊಡುತ್ತೆ, ರೈಟ್. ನಿಮ್ಮ ಬರ್ತ್ಡೇಗಳಲ್ಲಿ ವಿಶ್ ಮಾಡುತ್ತೆ ನಿಮ್ಮ ಬ್ಯಾಂಕ್, ಒಂದು ಮೆಸೇಜ್ ಮಾಡುತ್ತೆ, ರೈಟ್. ಈ ಥರ ಎಲ್ಲ ಬೇಕಾದಷ್ಟು ಸರ್ವಿಸಸ್ಗಳಿದ್ದಾವೆ. ಹೆನ್ಸ್ ಇನ್ ಬ್ರೀಫ್ ದೀಸ್ ಆರ್ ದ ಸರ್ವಿಸಸ್ ರೆಂಡರ್ಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಏನೇನೆಲ್ಲ ಹೇಳಿದ್ನಲ್ಲ ಅವೆಲ್ಲ ಫೈನಾನ್ಷಿಯಲ್ ಸರ್ವಿಸಸ್ಸು